ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ಇಂದು ನಾವು ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಅವರಾದಿ ಗ್ರಾಮ ವ್ಯಾಪ್ತಿಯಲ್ಲಿ ನಮ್ಮ ಒಂದು ಭಾರತ್ ಟೈಮ್ಸ್ ಮೀಡಿಯಾ ನೆಟ್ವರ್ಕಿಂಗ್ ಗ್ರೂಪ್ ವತಿಯಿಂದ ಮುಂಬರುವ ಚುನಾವಣೆ ಕುರಿತೊಂದು ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ನಡೀತಾ ಇದೆ. ಅದರಲ್ಲಿ ಗ್ರಾಮ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಮತ್ತು ತಾಲೂಕು ಪಂಚಾಯತಿ ಮತ್ತು ಮುಂಬರುವ 2028ರ ವಿಧಾನಸಭಾ ಕ್ಷೇತ್ರದ ಕೂಡ ಕುರಿತೊಂದು ಪೂರ್ವಭಾವಿ ಗ್ರೌಂಡ್ ರಿಪೋರ್ಟ್ ನಡೀತಾ ಇದೆ. ಈ ವಿಶೇಷ ಸಂದರ್ಶನ ಕಾರ್ಯಕ್ರಮದಲ್ಲಿ ನಮ್ಮೊಂದು ಅವರಾದಿ ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಭಾಗಿಯಾಗಿದ್ದಾರೆ. ಇವರೊಂದು ರಾಜಕಾರಣದ ಜೀವನದ ಅನುಭವ ಮತ್ತು ಇವರು ಈ ರಾಜಕಾರಣದಲ್ಲಿ ಎಲ್ಲಿಂದ ಹೇಗೆ ಮತ್ತು ಯಾರ ಮುಖಾಂತರ ಪ್ರವೇಶವಾಗಿದ್ದಾರೆ, ಅದಾದ ನಂತರ ಇವರು ಈ ಅಧಿಕಾರ ಅವಧಿಗೆ ಬರುವ ಮುಂಚೆ ಈ ಗ್ರಾಮಗಳಲ್ಲಿ ಆಗಿರ್ಬೋದು ಮತ್ತು ಈ ವಾರ್ಡ್ಗಳಲ್ಲಿ ಆಗಿರ್ಬೋದು ಯಾವ ರೀತಿ ಡೆವಲಪ್ಮೆಂಟ್ ಗಳು ಆಗಿದ್ವು ಆಗಿರ್ಲಿಲ್ಲ, ಅದಾದ ನಂತರ ಇವರು ಈ ಅಧಿಕಾರ ಅವಧಿಗೆ ಬಂದ ಮೇಲೆ ಯಾವ ರೀತಿ ಒಂದು ಡೆವಲಪ್ಮೆಂಟ್ ಗಳನ್ನ ಮಾಡಿದ್ದಾರೆ ಮತ್ತು ಶಿಕ್ಷಣಕ್ಕೆ, ಆರೋಗ್ಯಕ್ಕೆ ಮತ್ತು ಈ ಗ್ರಾಮ ಅಭಿವೃದ್ಧಿ ಬಗ್ಗೆ ಯಾವ ರೀತಿ ಒಂದು ಪಾತ್ರವನ್ನ ವಹಿಸಿದ್ದಾರೆ ಎಂಬುದನ್ನ ಇವರಿಂದನೇ ಕೇಳ್ತೀವಿ ನಾವು. ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಮಾತುಕತೆ ಮುಂದುವರಿಸುವ ಮುಂಚೆ ನಿಮ್ಮ ಒಂದು ಕಿರುಪರಿಚಯ, ನಿಮ್ಮ ಹೆಸರು, ಊರು, ಯಾವ ಗ್ರಾಮ ಪಂಚಾಯತಿ ಸದಸ್ಯರು? ನನ್ನ ಹೆಸರು ಶಿವಪ್ರಸಾದ್ ಬಬ್ಲಿ ಅಂತ ಹೇಳಿ. ನಾನು ಔರಾದಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಬಸಾಪುರ್ ಗ್ರಾಮದ ವಾರ್ಡ್ ನಂಬರ್ 193ರ ಸದಸ್ಯ ಆಗಿದ್ದೇನೆ. ಗ್ರಾಮ ಪಂಚಾಯತಿ ಬಸಾಪುರ ವಾರ್ಡ್ದಲ್ಲಿ ತಾವು ಸದಸ್ಯರಾಗಿದ್ದಾರೆ. ಓಕೆ ಸರ್, ಸರಿ ಸರ್. ತಾವು ಈ ಅಧಿಕಾರ ಅವಧಿಗೆ ಬರುವ ಮುಂಚೆ ಈ ವಾರ್ಡ್ ನಲ್ಲಿ ಆಯ್ತು, ಈ ಗ್ರಾಮದಲ್ಲೇ ಆಯ್ತು ಸರ್, ಯಾವ ರೀತಿ ಡೆವಲಪ್ಮೆಂಟ್ ಆಗಿದ್ವು ಆಗಿರ್ಲಿಲ್ಲ, ಅದಾದ ನಂತರ ತಾವು ತಮ್ಮ ಅಧಿಕಾರ ಅವಧಿಗೆ ಬಂದ ಮೇಲೆ ತಾವು ಯಾವ ರೀತಿ ಡೆವಲಪ್ಮೆಂಟ್ ಗಳನ್ನ ಮಾಡಿದೀರಾ? ನಾವು ಅಧಿಕಾರದ ಮುಂಚೆನೂ ಪಂಚಾಯತಿ ಕೆಲಸಗಳು ಆಲ್ಮೋಸ್ಟ್ ನಡೆದಿದ್ದು ರೀ. ಆದ್ರೆ ಒಂದಿಷ್ಟು ಕೆಲಸಗಳು ಪೆಂಡಿಂಗ್ ಇದ್ದು, ಅವ್ನ ಪೆಂಡಿಂಗ್ ನಾವು ಅರೆಸ್ಟ್ ಬಂದ್ಮೇಲೆ ನಾವು ಒಂದು ಕೆಲಸಗಳು ಪೆಂಡಿಂಗ್ ಇದ್ದ ಕೆಲಸಗಳನ್ನೆಲ್ಲ ನಾವು ಮಾಡಿದ್ದೇವೆ. ತಾವು ಮಾಡಿದೀರಾ ಸರ್? ತಮ್ಮ ಒಂದು ಅಧಿಕಾರ ಅವಧಿಗೆ ತಾವು ಬಂದ್ಮೇಲೆ ಚರಂಡಿ ಆಗಿರ್ಬೋದು, ಸ್ವಚ್ಛತೆ ಆಗಿರ್ಬೋದು, ಆಮೇಲೆ ಸಿಸಿ ರೋಡ್ಸ್ ಆಗಿರ್ಬೋದು, ಸಿಸಿ ಗಟಾರಿಗಳು ಆಗಿರ್ಬೋದು, ಆಮೇಲೆ ಮನೆಗಳ ಅನುದಾನ, ಬೀದಿ ದೀಪ, ಯಾವ ರೀತಿ ತಮ್ಮ ಒಂದು ಪಾತ್ರ ಇರ್ತಿತ್ತು ಸರ್? ಸರ್, ನಾವು ಬಂದ್ಮೇಲೆ ಊರಲ್ಲಿರೋ ಚರಂಡಿಗಳು ಕೆಲಸ ಮಾಡಿದ್ವಿ, ಮತ್ತೆ ಸಿಸಿ ರಸ್ತಾ ಕೆಲಸ ಮಾಡಿದ್ವಿ, ಸಿಸಿ ಚರಂಡಿ, ಆಮೇಲೆ ಬೀದಿ ದೀಪದ, ಮತ್ತೆ ಮೆಟ್ಲಿಂಗ್ ಹೊಲಕ್ಕ ಹೋಗುವಂತ ರೈತರಿಗೆ ಮೆಟ್ಲಿಂಗ್ ರೋಡ್ಗಳಾಗ್ಲಿ, ಮತ್ತೆ ಬೀದಿ ದೀಪಗಳಾಗಲಿ, ಸ್ಮಶಾನದ್ದು, ಮತ್ತೆ ನಮ್ಮ ಊರಿನ ರಸ್ತಾ ಮೇನ್ ರೋಡ್ ಏನ್ ಬರುತ್ತಲ್ಲ, ನಾವು ಅಧಿಕಾರಕ್ಕೆ ಬಂದಾದ್ಮೇಲೆ ನಾವು ಹಿಂಗ ಸರ್ಕಾರಕ್ಕೆ ಒತ್ತಡ ಹಾಕಿ ಅದನ್ನ ಪೂರ್ತಿ 3-4 ಕಿಲೋಮೀಟರ್ ರೋಡ್ ಮಾಡ್ಸಿದ್ವಿ, ಡೆವಲಪ್ಮೆಂಟ್ ಮಾಡ್ಸಿದ್ವಿ. ಸರಿ ಸರ್. ಸರ್, ತಮ್ಮ ಒಂದು ಈ ಅಧಿಕಾರ ಅವಧಿಗೆ ತಾವು ಬಂದ್ಮೇಲೆ ಮಕ್ಕಳ ಶಿಕ್ಷಣ ಅಭಿವೃದ್ಧಿ ಬಗ್ಗೆ ತಾವು ಯಾವ ರೀತಿ ಒಂದು ಸ್ಕೂಲ್ ಆಗಿರ್ಬೋದು, ಶಿಕ್ಷಣದಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಗಳನ್ನ ಮಾಡಿದೀರಾ? ಅದರಲ್ಲಿ ತಾವು ವಿಸಿಟ್ ಮಾಡಿ ಶಾಲೆಗೆ ಹೋಗಿ ಮಕ್ಕಳ ಜೊತೆ ತಮ್ಮ ಒಂದು ಒಡನಾಟ ಯಾವ ರೀತಿ ಇರ್ತಿತ್ತು? ಬಿಸಿ ಊಟ ಚೆಕ್ ಮಾಡೋದಾಗಿರ್ಲಿ, ಕುಡಿಯೋ ನೀರಿನ ಚೆಕ್ ಮಾಡೋದಾಗಿರ್ಲಿ, ತಮ್ಮ ಒಂದು ಪಾತ್ರ ಯಾವ ರೀತಿ ಇರ್ತಿತ್ತು ಸರ್? ಸರ್, ಹೇಗಿತ್ತು ಮೊದ್ಲ ನಮ್ಮ ಊರಲ್ಲಿ ಸ್ಕೂಲ್ ಚಿಕ್ಕದಾಗಿತ್ತು. ಓಕೆ ಸರ್. ನೀವು ನೋಡಿದ್ರೆ ಅದು ಒಂದು ವಿಡಿಯೋ ಫೋಟೋ ತಕೊಂಡ್ರೆ ಮೊದ್ಲ ಚಿಕ್ಕದಾಗಿತ್ತ. ನಾವು ಪಂಚಾಯತಿ ಮೆಂಬರ್ ಆದ್ಮೇಲೆ ನಮ್ಗೆ ಸ್ಕೂಲ್ ಕಟ್ಟಡ ಕಟ್ಲಿಕ್ಕೆ ಜಾಗ ಇರತ್ತಿರ್ಲಿಲ್ಲ. ನಾವು ಆಮೇಲೆ ಹಿಂಗಿಂಗ ನಮ್ಮ ಊರಲ್ಲಿ ಯಾವ್ದು ಜಾಗ ಹಿಂಗ್ ಖಾಲಿ ಪಂಚಾಯತಿ ಇದೆ ಅಲ್ಲ, ಪಂಚಾಯತಿ ಜಾಗ ಇರಲ್ಲ ಅಂತ ಖಾಲಿ ನೋಡಿ ಅದಕ್ಕೆ ಸರ್ಕಾರದಿಂದ ಅನುದಾನ ತಗೊಂಡ್ಬಂದು ಹೊಸ ಸ್ಕೂಲ್ ಕಟ್ಟಿದೇವ್ ಸರ್. 1 ಕೋಟಿ ರೂಪಾಯಿ ಸ್ಕೂಲ್ ನಾವು ಗೌರ್ಮೆಂಟ್ ದಿಂದ ಅನುದಾನ ತಗೊಂಡ್ಬಂದ ನಮ್ಮ ಅಧಿಕಾರ ಅವಧಿ ಒಳಗ ಕಟ್ಸಿದ್ ಸರ್. ಮೊದ್ಲು ಗ್ರೌಂಡ್ ಇರಾಕಿಲ್ಲ, ಇವಾಗ ಗ್ರೌಂಡ್ ಮಾಡಿಸ್ಕೊಟ್ಟಿದ್ವಿ. ಮಕ್ಕಳಿಗೆ ಆಟ ಪಾಠ ಮೊದ್ಲು ಏನಾಗ್ತಿತ್ತ, ಹುಡುಗರು ಸಾಲಿ ಬಿಟ್ಟು ಕೂಡಲೇ ಅಡ್ಡಾಡೋದು, ಬರೀ ಇದು ಮಾಡೋದು ಅಷ್ಟೇ ಮಾಡ್ತೇವೆ. ಒಂದು ಸಮತಟ್ಟಾದ ಗ್ರೌಂಡ್ ಇರ್ತಿರ್ಲಿಲ್ಲ. ನಾವು ಬಂದ್ಮೇಲೆ ನಾವು ಹೊಸ ಸ್ಕೂಲ್ ಮಾಡ್ಸಿವಿ. ಅದಕ್ಕೆ 1 ಎಕರೆ 2 ಎಕರೆದಷ್ಟು ಜಾಗ ಎಕ್ವೈರ್ ಮಾಡ್ಕೊಂಡು ಗ್ರೌಂಡ್ ಮಕ್ಕಳಿಗೆ ಇದು ಮಾಡಿದೇವಿ, ವ್ಯವಸ್ಥೆ ಮಾಡಿದ್ವಿ. ಸರಿ ಸರ್, ಕಂಟಿನ್ಯೂ. ಹೇಳಿ. ಅದೇ ಹೇಳಿದ್ವಲ್ಲ ಸರ್, ಸ್ಕೂಲ್ ಕೆಲಸ ಮಾಡಿಸಿದೀವಿ ಅಂತ. ಈ ರೀತಿ ಎಲ್ಲ ತಾವು ಶಿಕ್ಷಣ ಅಭಿವೃದ್ಧಿಗೆ ಒಂದು ಪಾತ್ರ ಮಹತ್ವ ಕೊಟ್ಟಿದ್ದೀರಾ. ಓಕೆ ಸರ್. ಸರ್, ತಮ್ಮ ಅಧಿಕಾರ ಅವಧಿಗೆ ತಾವು ಬಂದ್ಮೇಲೆ ತಮ್ಮ ಒಂದು ಪಂಚಾಯತಿಯಲ್ಲಿ 3 ಅಥವಾ 4 ಗ್ರಾಮಗಳ ಸೇರಿ ಒಂದು ಪಂಚಾಯತಿ 4 ಗ್ರಾಮ ಇದೆ ಸರ್. ಸೊ ಈ 3 ಗ್ರಾಮಗಳ ಆಗಿರ್ಬಹುದು, ತಾವು ಯಾವ ರೀತಿ ಒಂದು ಪಾತ್ರ ವಹಿಸ್ತೀವಿ? ಆರೋಗ್ಯದ ಬಗ್ಗೆ ತಮ್ಮ ವಾರ್ಡಿನ ಜನರಾಯ್ತು, ಗ್ರಾಮಸ್ಥರ ಜನರ ಬಗ್ಗೆ ಯಾವ ರೀತಿ ಒಂದು ಮುಂಜಾಗ್ರತೆ ಕೊಡ್ತಿದ್ರಿ ಗ್ರಾಮಸ್ಥರಿಗೆ? ಏನ್ ಸರ, ಈಗ ಗಟರ್ಗಳೆಲ್ಲ ಕ್ಲೀನ್ ಮಾಡ್ಸುದ, ಆಮೇಲೆ ಅದಕ್ಕ ಸೊಳ್ಳೆ ಆಗದಂತ ಪೌಡರ್ ಹೊಡ್ಸುದ, ಒಮ್ಮೆ ಇದನ್ನದು ಏನದ ಔಷಧ ಸ್ಪ್ರೇ ಮಾಡ್ಸಿದೇವಿ. ನಂತರ ನೀರ್ಗೂ ತುಂಬಿಡ್ಬಾರ್ದು ಅಂತ ಹೇಳಿ ಮುನ್ನೆಚ್ಚರಿಕೆ, ನಾವು ಹೆಂಗ ಆರೋಗ್ಯವಾಗಿ ಹೆಂಗಿರ್ಬೇಕ, ಸ್ವಚ್ಛ ಕುಡಿ ನೀರು ಬಳಸ್ರಿ, ಇಂಥವೆಲ್ಲ ಸರ್ಕಾರದಿಂದ ಬರೋ ಮುನ್ನೆಚ್ಚರಿಕೆ. ಹಾಗ ಮತ್ತೆ ಗೌರ್ಮೆಂಟ್ ದಿಂದ ಏನೊಬ್ರು ನರ್ಸ್ ಅದು ಅಂತ ಹೇಳಿ ವಾರಕ್ಕೊಮ್ಮೆ ಬರ್ತಿರ್ತಾರ. ಅವ್ರನ್ನೆಲ್ಲ ಕರೆಕ್ಟ್ ಅಚ್ಚುಕಟ್ಟಾಗಿ ಊರಿಗೆ ಬರುವಂಗೆ ಅವ್ರಿಗೆ ನಾವು ಅವ್ರ ಮೇಲೆ ಅವ್ರ ಮೇಲೆ ಅಧಿಕಾರಿಗಳು ಇರ್ಲಿ, ಹೆಲ್ತ್ ಇನ್ಸ್ಪೆಕ್ಟರ್ಗಳು ಇರ್ಲಿ, ಅವ್ರಿಗೆಲ್ಲಾ ನಾವು ವಿಷಯಗಳು ಹಿಂಗ ಆಗ್ತದವ ಎಲ್ಲಾ ತಿಳಿಸಿ ಅವ್ರಿಗೆ ಊರೊಳಗೆ ಎಲ್ಲಾ ಜನರಿಗೆ ಇಂತಿಂತ ಕಾಯಿಲೆಗಳ ಬಗ್ಗೆ ಅವ್ರಿಗೆ ಮಾಹಿತಿ ನೀಡಿ ಹಿಂಗಿಂಗ್ ನಾವ್ ಇರ್ಬೇಕಂತ ಹೇಳಿಸಿದ್ರು ನಮ್ ಕೆಲಸ ಮಾಡಿದ್ವಿ. ಒಂದು ಕಾರ್ಯವನ್ನು ಮಾಡಿದ್ದೀರಾ ಸರ್. ಸರಿ ಸರ್.
ಸರ್, ಮುಂಬರುವ ಚುನಾವಣೆಯಲ್ಲಿ ರಾಜ್ಯ ಸರ್ಕಾರದ ಒಂದು ಆದೇಶ ಮತ್ತು ನಿರ್ಧಾರ ಪ್ರಕಾರ 1 ಗ್ರಾಮ 1 ಚಿಹ್ನೆ ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ಸರ್? ಇದು ಜಾತ್ಯತೀತವಾಗಿ ನಡೆದ್ರೇನ ಚಲೋ ಅಂತ ನಮ್ಮ ಅಭಿಪ್ರಾಯ ಇದೆ ಸರ್. ಇದು ಪಕ್ಷಾತೀತವಾಗಿ ಈಗ ಏನಾಗಿ ಸರ್, ಇದ ಪಕ್ಷಗಳು ಬಂದ್ರ ಕಾರ್ಯಕರ್ತರುಗಳು ನಮ್ಗ್ ಬೇಕು ಅಂತ ಹೇಳಿ ಅವ್ರು ಹೊಡೆದಾಡಿ ಬಡದಾಡಿ ಹಿಂಗಾಗಿ ಸೀಟ್ಗಳು ಯಾರಿಗೂ ಸಿಗುದು ಸರ್. ಈಗ ಚಿಹ್ನೆ ಯಾರಿಗೆ ಕೊಡೋದು ಸರ್? ಈಗ ಆ ಪಕ್ಷದೊಳಗಿದ್ದ ಕಾರ್ಯಕರ್ತ ಮತ್ತೆ ಹೋಗಿ ನಿಂತ ಅದು ಪಕ್ಷದ ಓಟ್ ಹೊಡಿತಾರ. ಹಿಂಗಾಗಿ ಇದೇನಾಕೈತ್ರಿ, ಅಭಿವೃದ್ಧಿ ಮಾಡೋರ್ ಜನ ನಾವು ಸ್ವತಂತ್ರ ಒಂದ್ ನಿಂತುಪ್ಪ ಅಂದ್ರ 10 ಜನ ನಿಂದಿರ್ಲಿ, ಅದ್ರೊಳಗೆ ಜನಕ್ಕೆ ಯಾರು ಕೆಲಸ ಮಾಡ್ತಾರ, ಯಾರು ಅಭಿವೃದ್ಧಿ ಮಾಡ್ತಾರ ಅಂತ ಹೇಳಿ ಅವ್ರಿಗೆ ಗೊತ್ತಿದ್ದವ್ರಿಗೆ ಓಟ್ ಹಾಕಿ ಅವ್ರು ಆರಿಸ್ಕೊಂಡ್ಬರ್ತಾರೆ. ನಮ್ಗೆ ಅನ್ಸಿದ ಪ್ರಕಾರ ಇದು ಪಕ್ಷಾತೀತವಾಗಿ ನಡಿಬೇಕು. ಓಕೆ ಸರ್, ಸರಿ ಸರ್. ಸರ್, ತಾವೆಲ್ಲ ಈ ರೀತಿ ಡೆವಲಪ್ಮೆಂಟ್ ಗಳನ್ನ ಮಾಡಿದ್ದೀರಾ, ತಮ್ಮ ಅಧಿಕಾರಾವಧಿಗೆ ತಾವು ಬಂದು ಈ ರಾಜಕಾರಣದಲ್ಲಿ ತಾವು ಎಲ್ಲಿಂದ ಮತ್ತು ಹೇಗೆ ಯಾರ ಮುಖಾಂತರ ಪ್ರವೇಶವಾಗಿದ್ದೀರಾ? ಸರ್, ನಾವು ಬಿಜೆಪಿ ಪಕ್ಷದ ಕಾರ್ಯಕರ್ತ ಇದ್ವಿ. ನಮ್ಗೆ ನರೇಂದ್ರ ಮೋದಿ ಅವರ ಕೆಲ್ಸಗಳು ಅವ್ರು ಬಂದಾದ್ಮೇಲೆ ಅವ್ರು ಮಾಡಿದಂತ ವರ್ಕ್ಸ್ ಅವ್ನ ನೋಡೇ ನಾವು ಬಿಜೆಪಿ ಪಕ್ಷಕ್ಕೆ ನಿಂತ ಜನರೊಳಗ ಪ್ರಚಾರ ಮಾಡ್ತಾ ನಾವು ಒಂದ್ ಪಕ್ಷದ ಬಗ್ಗೆ ಪ್ರಚಾರ ಮಾಡ್ಕೊಂಡಿದ್ವಿ. ಆಮೇಲೆ ನಾವು ಈಗೇನ್ ಬಿಜೆಪಿ ಅವ್ರನ್ನ ಆರಿಸ್ಕೊಂಡ್ ಅವ್ರ ಕಡೆಯಿಂದ ನಾವು ಕೆಲಸ ಮಾಡಿಸ್ಕೊಂಡ ಕೆಲ್ಸಗಳಿಂದ ನಾವು ವರ್ಕರ್ ಅದಂತ ಇದಾಕತ್ ಅಂತ ಹೇಳಿ ಜನ ನಮ್ಮನ್ನ ಪಂಚಾಯತ್ ಎಲೆಕ್ಷನ್ ನಿಂದ್ರಂತ ಒತ್ತಡ ಮಾಡಿದಾಗ ಅವಾಗ ನಾನು ಎಲೆಕ್ಷನ್ ನಿಂತ ಆರಿಸ್ ಬಂದಿದ್ದೆ. ನಂದ 21 ವರ್ಷದ ಅವಧಿ ಒಳಗ ಎಲೆಕ್ಷನ್ ಆಗೋ ಟೈಮ್ಗೆ ನಾನು ಆರಿಸ್ ಬಂದ ಕರೆಕ್ಟ್ ಎಲಿಜಿಬಲ್ ಆಗೋದ್ರೊಳಗೆ. ಓಕೆ ಸರ್, ಸರಿ ಸರ್. ಸರ್, ತಾವು ಈ ರಾಜಕಾರಣದಲ್ಲಿ ಬರ್ಲಿಕ್ಕೆ ಕಾರಣ, ತಾವು ಯಾವ ಉದ್ದೇಶದಿಂದ ಈ ರಾಜಕಾರಣಕ್ಕೆ ಬಂದಿದ್ದೀರಾ? ಒಂದಿಟ್ಟು ಡೆವಲಪ್ಮೆಂಟ್ ಮಾಡ್ಬೇಕು ಸರ್. ಮತ್ತೆ ಏನಾಗಿತ್ರಿ, ಜನರಿಗೆ ಯಾವ್ದು ಮೂಲಭೂತ ಸೌಕರ್ಯಗಳ ಬಗ್ಗೆ, ವಸತಿ ಆಗ್ಲಿ ಯಾವ್ದ್ರ ಬಗ್ಗೆ ಆಗ್ಲಿ, ಜನ ಏನ್ ಮಾಡ್ತಿತ್ತು, ಹಿಂದಿರು ಮೆಂಬರ್ಗಳಾಗ್ಲಿ ಇವ್ರು ಇದಿಷ್ಟು ಸೀಟ್ ಇಲ್ಲಿ ಬಂದಿಲ್ಲ, ಮನೆಗಳಿಲ್ಲ, ಆದಿಲ್ಲ ಅಂತೇಳಿ ಅವ್ರ ತಮಗ್ ಬೇಕಾದವ್ರಿಗೆ ತಮಗ ಅನುಕೂಲ ಇದ್ದವ್ರಿಗೆ ಹಾಕಿದ್ ಮಾಡ್ತಾರೆ. ಬಡ ಬಗ್ಗರಿಗೆ ಮನೆಯದು ಹಾಕ್ತಿರ್ಕಲ್ಲ. ಹಿಂಗಾಗಿ ಬಡವ್ರಿಗೆ ಹೆಲ್ಪ್ ಮಾಡ್ಬೇಕಂತ ನಮ್ಮ ಊರಲ್ಲಿ ಒಂದ್ ಸ್ವಲ್ಪ ಜಾಸ್ತಿ ಜನ ಏನದಾರು SC ST ತಿಳುವಳಿಕಿಲ್ಲ ಜನ ಇದಾರ. ಅವ್ರಿಗೆಲ್ಲ ಮಾಹಿತಿ ಸರಿಯಾಗಿ ಸಿಗ್ತಿರ್ಕಿಲ್ಲ. ಆಮೇಲೆ ಅವ್ರಿಗೆ ನಾವು ಆರಿಸ್ ಬಂದು ಅವ್ರಿಗೆ ಒಳ್ಳೆ ಗಟರ್ಗಳು, ರಸ್ತಾ ಇಂಥವ್ ಕೆಲಸ ಎಲ್ಲ ಮಾಡಿಸ್ಕೊಟ್ಟಿದ್ವಿ. ಅವೆಲ್ಲ ಬಂದ್ಮೇಲೆ ಒಂದ್ ಬದಲಾವಣೆ ತಂದಿದ್ದೀರಾ ಅಭಿವೃದ್ಧಿಯಲ್ಲಿ, ಡೆವಲಪ್ಮೆಂಟ್ ಅಲ್ಲಿ ಸರ್. ಸರಿ ಸರ್. ಸರ್, ಇವಾಗ ಜನಗಳ ಒಂದು ಬೇಡಿಕೆ ಇದೆ, ನಿಮ್ಮಂತ ಯಂಗ್ಸ್ಟರ್ಸ್ ಗಳು ಈ ರಾಜಕಾರಣದಲ್ಲಿ ಬಂದು ತಮ್ಮ ಒಂದು ಗ್ರಾಮಗಳನ್ನು ಬದಲಾವಣೆ ಮಾಡ್ತಾ ಇದ್ದಾರೆ, ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ. ಸೊ ಇಂತಹ ಒಂದು ನಿಮ್ಮ ಒಂದು ಕಾರ್ಯವನ್ನು ನೋಡಿ, ಡೆವಲಪ್ಮೆಂಟ್ ಗಳನ್ನು ನೋಡಿ ನಿಮ್ಮ ಊರಿನ ಜನರು ಅಚ್ಚುಮೆಚ್ಚು ಪಟ್ಟೆ ನಿಮ್ಮನ್ನ ಮುಂಬರುವ ಚುನಾವಣೆಯಲ್ಲಿ ಭಾಗಿಯಾಗಲಿಕ್ಕೆ ಅವರ ಒಂದು ಅಭಿಪ್ರಾಯ ಕೂಡ ಮತ್ತು ಬೇಡಿಕೆಯನ್ನು ಕೂಡ ಇಡ್ತಿದ್ದಾರೆ. ಸೊ ನೀವು ಮುಂಬರುವ ಚುನಾವಣೆಯಲ್ಲಿ ತಾವು ಭಾಗಿಯಾಗ್ತಿದ್ದೀರಾ ಅಥವಾ ಬೇರೆಯವರಿಗೆ ಅವಕಾಶ ಮಾಡ್ಕೊಡ್ತಿದ್ದೀರಾ? ನಾವು ಸ್ಪರ್ಧೆ ಮಾಡ್ತಾ ಇದೀವಿ. ಓಕೆ ಸರ್. ನೋಡೋಣ ಜನ ಏನ್ ತೀರ್ಪು ಕೊಡ್ತೈತಿ, ಜನಗಳ ಒಂದು ಅಭಿಪ್ರಾಯ ಮತ್ತು ತಾವು ಸ್ಪರ್ಧೆ ಮಾಡ್ತೀರಾ. ಓಕೆ ಸರ್. ಸರ್, ನಿಮ್ಮನ್ನ ಆ ರೀತಿ ತಂದಂತ ನಿಮ್ಮ ಜನಪ್ರೇಮಿಗಳಿಗೆ ಇವಾಗಿನ ಬಗ್ಗೆ ಆಯ್ತು ಮತ್ತು ಮುಂಬರುವ ಚುನಾವಣೆ ಬಗ್ಗೆ ಆಯ್ತು, ನಿಮ್ಮ ಒಂದು ಹೃದಯದ ಮಾತು ಹೇಳಿಕೆ ಏನ್ ಇಷ್ಟಪಡ್ತಿದ್ದೀರಾ? 5 ವರ್ಷಗಳ ಕಾಲ ನಂಗೆ ಪಂಚಾಯತಿ ಒಳಗ್ ಸೇವೆ ಮಾಡ್ಲಿಕ್ಕೆ, ಅವ್ರ ಜನರ ಸೇವೆ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕ ನಮ್ಮ ಊರಿನ ಪ್ರಜೆಗಳಿಗೆ ಹಾಗೂ ನಮ್ಮ ಊರಿನ ಜನರಿಗೆ ತುಂಬ ಹೃದಯ ಧನ್ಯವಾದ. ಓಕೆ ಸರ್, ತಾವು ಮಾಡ್ಲಿಕ್ಕೆ ಇಷ್ಟಪಡ್ತಿದ್ದೀರಾ. ಓಕೆ ಸರ್, ನಮ್ಮ ಭಾರತ್ ಟೈಮ್ಸ್ ಮೀಡಿಯಾಗೆ ನೀವು ನಿಮ್ಮ ಸಮಯವನ್ನು ನೀಡಿದ್ದಕ್ಕೆ ತುಂಬಾ ಹೃದಯದ ಧನ್ಯವಾದ.